ಸ್ನೇಹಿತರೆ, ಗುರುಲಕ್ಷ್ಮಿಯ ಹಣವನ್ನು ನೀವು ಪಡೆಯಲು ಸಿದ್ಧರಾಗಿದ್ದೀರಾ? ಹಾಗಿದ್ದರೆ ಗುರುಲಕ್ಷ್ಮಿ ಮಹಿಳೆಯರಿಗೆ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಏಕೆಂದ್ರೆ ನೋಡಿ, ಇಲ್ಲಿ ಈಗಾಗಲೇ ಗುರುಲಕ್ಷ್ಮಿಯ ಹಣವನ್ನು 11ನೇ ಕಂತಿನ ಹಣವನ್ನು ಕ್ಯಾನ್ಸಲ್ ಆಗುತ್ತದೆ, ನಿಮಗೆ ಗುರುಲಕ್ಷ್ಮಿ ಹಣನೇ ಬರುವುದಿಲ್ಲ ಅಂತ ನೀವು ಬಹಳಷ್ಟು ವಿಡಿಯೋಗಳಲ್ಲಿ ನೋಡಬಹುದು. ಆದರೆ ಖಂಡಿತವಾಗಿಯೂ ಮತ್ತು ಸತ್ಯವಾಗಿಯೂ ಗುರುಲಕ್ಷ್ಮಿಯ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಬರುತ್ತಾ ಇಲ್ವಾ ಅಂತ ನಿಮಗೆ ಮಾಹಿತಿ ಬೇಕಾದರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಮಾಹಿತಿಯನ್ನು ಕೊನೆ ತನಕ ಅರ್ಥವಾಗುತ್ತದೆ. ಅದಕ್ಕೆ ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಪಕ್ಷವನ್ನು ತಿಳಿದು ಬಂದಿದೆ. ಈಗಾಗಲೇ ಅಧಿಕಾರಕ್ಕೆ ಬಂದ ಪಕ್ಷ ಯಾವುದು ಅಂದ್ರೆ ಕಾಂಗ್ರೆಸ್ ಪಕ್ಷ. ಅದಕ್ಕೆ 5 ಗ್ಯಾರಂಟಿಗಳು ಯೋಜನೆಗಳು ಫ್ರೀ ಮಾಡಿರುತ್ತಾರೆ ಕಾಂಗ್ರೆಸ್ ಪಕ್ಷದವರು. ಅದಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ, ಬಿಜೆಪಿ ಪಕ್ಷ ಮಾತ್ರ ಅಧಿಕಾರಕ್ಕೆ ಬಂದಿದೆ. ಮತ್ತು ನಮಗೆ ಗುರುಲಕ್ಷ್ಮಿಯ ಹಣನ ಜಮಾವಣೆ ಆಗ್ತಾ ಇದೆ, ಗುರುಲಕ್ಷ್ಮಿ ಹಣ ಜಮಾವಣೆ ಆಗುತ್ತಾ ಇಲ್ವಾ ಅಂತ ಬಹಳಷ್ಟು ಮಹಿಳೆಯರಲ್ಲಿ ಗೊಂದಲ ಇರುತ್ತದೆ. ಅದಕ್ಕೆ ನಿಮಗೆ ಮಾಹಿತಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ಈಗಾಗಲೇ 10ನೇ ಕಂತಿನ ಹಣವನ್ನು ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಹಣವನ್ನು ಬಂದು ತಲುಪಿದೆ. ಮತ್ತು 10ನೇ ಕಂತಿನ ಹಣ ಬಂದವರಿಗೆ ಖಂಡಿತವಾಗಿಯೂ 11ನೇ ಕಂತಿನ ಹಣ ಗ್ಯಾರಂಟಿ ಬಂದೇ ಬರುತ್ತದೆ. ನೀವು ಯಾರ ಮಾತ ಕೇಳುವ ಅವಶ್ಯಕತೆ ಇಲ್ಲ. ಏಕೆಂದರೆ ನಿಮಗೆ 10ನೇ ಕಂತಿನ ಹಣವನ್ನು ಬಂದಿದ್ದರೆ ಒಂದು 4-5 ದಿನ ಲೇಟ್ ಆಗಬಹುದು, ಆದರೆ ನಿಮಗೆ ಖಂಡಿತವಾಗಿಯೂ 11ನೇ ಕಂತಿನ ಹಣವನ್ನು ಗ್ಯಾರಂಟಿ ನಿಮ್ಮ ಖಾತೆಗಳಿಗೆ ಹಣವನ್ನು ಬರುತ್ತದೆ, 2,000 ರೂಪಾಯಿ ಹಣ. ಆದರೆ 11ನೇ ಕಂತಿನ ಹಣವನ್ನು ಯಾರಿಗೆ ಜಮಾವಣೆ ಆಗಿರುತ್ತದೆಯೋ ಅವರಿಗೆ 11ನೇ ಕಂತಿನ ಹಣವನ್ನು ಜಮಾವಣೆ ಆದ ಒಂದು ವಾರದಲ್ಲಿಯೇ 12ನೇ ಕಂತಿನ ಹಣವನ್ನು ಕೂಡ ಜಮಾವಣೆ ಆಗುತ್ತೆ. ಏಕೆಂದರೆ ಒಬ್ಬೊಬ್ಬರಿಗೆ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ಜಮಾವಣೆ ಆದ್ರೂ ಆಗಬಹುದು. ಏಕೆಂದರೆ ಸರ್ಕಾರಗಳು ಈಗಾಗಲೇ ಬಿಜೆಪಿ ಸರ್ಕಾರ ಬಂದಿದೆ, ಆದರೆ ಕಾಂಗ್ರೆಸ್ ಪಕ್ಷವು ಮಾಡಿರುವ ಈ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿ ಸರ್ಕಾರವೇ ದುಡ್ಡನ್ನು ಹಾಕಲು ಪ್ರಾರಂಭಿಸುತ್ತದೆ. ಹೀಗಾಗಿ ನಿಮ್ಮ ಖಾತೆಗಳಿಗೆ ಹಣವನ್ನು ಬಂದೇ ಬರುತ್ತದೆ. ಮತ್ತು ಒಬ್ಬವರಿಗೆ 6ನೇ ಕಂತಿನ ಹಣ ಬಂದಿರಲ್ಲ, 7ನೇ ಕಂತಿನ ಹಣ ಬಂದಿರಲ್ಲ, ಅವರು ಸರ್ ನಮಗೆ ಇಷ್ಟು ಕಂತಿನ ಹಣ ಬಂದಿಲ್ಲ ಸರ್, ನಮಗೆ ಯಾವಾಗ ಬರುತ್ತದೆ 11ನೇ ಕಂತಿನ ಹಣ ನೀವು ಕೇಳಬಹುದು. ನೋಡಿ, ಪ್ರತಿ ಕಂತಿನ ಹಣವನ್ನು ರಿಲೀಸ್ ಮಾಡುವಾಗ ಪ್ರತಿ ಜಿಲ್ಲೆಯವರಿಗೂ ಕೂಡ ಹಣವನ್ನು ಪೆಂಡಿಂಗ್ ಹಣ ಆಗಲಿ ಮತ್ತು 11ನೇ ಕಂತಿನ ಹಣ ಆಗಲಿ ಅವರು ಬಿಡುಗಡೆ ಮಾಡಿರುತ್ತಾರೆ. ಆದರೆ ನಿಮಗೆ ಹಣವನ್ನು ಬರಬೇಕಾದರೆ ಒಂದು ಸರ್ವರ್ ದೋಷ ಇರುತ್ತದೆ ಮತ್ತು ಟೆಕ್ನಿಕಲ್ ಇಶ್ಯೂ ಇರುತ್ತದೆ ಮತ್ತು ಹಾಲಿಡೇ ಇರುತ್ತವೆ. ಆದ ಕಾರಣ ನಿಮ್ಮ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಹಣವನ್ನು ಬೇಗ ಬರಬೇಕಾದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ನಿಮ್ಮ ಪಾಸ್ಬುಕ್ ಅನ್ನು ತೆಗೆದುಕೊಂಡು ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ಸಲ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿ, ನಿಮಗೆ ಹಣವನ್ನು ಜಮಾವಣೆ ಆಗಿರುತ್ತದೆ. ಪೆಂಡಿಂಗ್ ಹಣ ಕೂಡ ಜಮಾವಣೆ ಆಗಿರುತ್ತದೆ. ನೀವು ಒಂದು ಸಲ ನಾನು ಹೇಳಿದ ಹಾಗೆ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿ, ನಿಮಗೆ ಹಣವನ್ನು ಬಂದೇ ಬರುತ್ತದೆ. ಒಂದು ಮಿಸ್ಟೇಕ್ ಮಾಡಿರ್ತೀರಾ, ಅದನ್ನು ಕೂಡ ಸ್ವಲ್ಪ ನೀವು ನೋಡಿ. ಏನೆಂದರೆ ಸೀಡಿಂಗ್ ಆಗಿರಬೇಕು. ಸೀಡಿಂಗ್ ಆಗಿದ್ದರೆ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ, ಪೆಂಡಿಂಗ್ ಹಣ ಆಗಲಿ ಮತ್ತು ನಿಮಗೆ ಗುರುಲಕ್ಷ್ಮಿ ಹಣ ಆಗಲಿ ಮತ್ತು ಅನ್ನಭಾಗ್ಯದ ಹಣ ಆಗಲಿ ಮತ್ತು ಅನ್ನಭಾಗ್ಯದ ಹಣ, ಗುರುಲಕ್ಷ್ಮಿ ಹಣ ಇಷ್ಟೇ ಅಲ್ಲ, ನಿಮಗೆ ಸರ್ಕಾರದಿಂದ ಯಾವುದೇ ರೀತಿಯ ಹಣವನ್ನು ಬರಬೇಕಾದರೆ ಸೀಡಿಂಗ್ ಇರುವ ಬ್ಯಾಂಕ್ ಖಾತೆಗೆ ಮಾತ್ರ ಹಣವನ್ನು ಸರ್ಕಾರದಿಂದ ಬಂದು ತಲುಪುತ್ತದೆ. ಇದೊಂದು ಒಳ್ಳೆಯ ಉದ್ದೇಶ ಅಂತ ಹೇಳ್ಬೋದು. ನೋಡಿ, ನಿಮಗೆ ಗುರುಲಕ್ಷ್ಮಿ ಹಣ 11ನೇ ಕಂತಿನ ಹಣ ಬರುತ್ತದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಮಾಹಿತಿಯನ್ನು ಯಾವುದರ ಬಗ್ಗೆ ಬೇಕು ಅದರ ಬಗ್ಗೆ ನೀವು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಬಹುದು. ನಾವು ಮುಂದಿನ ವಿಡಿಯೋ ಅದರ ಬಗ್ಗೆನೇ ಮಾಡುತ್ತೇವೆ. ಒಂದೇ ಒಂದು ಲೈಕ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಲೈಕ್ ನಮಗೆ ಹೆಲ್ಪ್ ಆಗುತ್ತದೆ. ಅದಕ್ಕೆ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿಯನ್ನು ಅರ್ಥವಾಗುತ್ತೆ. ನೋಡಿ, ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಸಿಗೋಣ. ನಮಸ್ಕಾರ.